ವಿನಯ್ ಮತ್ತು ಸಂಗೀತಗೆ ಆನ್ಸರ್ ಕೊಡಬೇಕು ಅಂತ ಅಂದರೆ ಅದಕ್ಕೆ ತನಿಷಾನೇ ಪರ್ಫೆಕ್ಟ್ ಅಂತ ಎಲ್ಲರೂ ಹೇಳ್ತಾಯಿದ್ರು. ಯಾಕಂದರೆ ಒಂದು ಸರಿ ವಿನಯ್ ಅವರು ನಿಮ್ಮ ಮೇಲೆ ಏಕವಚನದಲ್ಲಿ ಒಂದು ಪದಪ್ರಯೋಗ ಮಾಡ್ತಾರೆ, ನೀವು ಅಲ್ಲೇ ಸುಮ್ಮನಿರಿಸ್ತೀರಿ ಅವ್ರನ್ನ. ಮತ್ತು ಸಂಗೀತ ಅವರು ಯಾವತ್ತೂ ನಿಮ್ಮನ್ನ ಅವರು ಡಾಮಿನೇಟ್ ಮಾಡ್ಕೊಂಡು ಬರೋದಕ್ಕೆ ಆಗೋದೇ ಇಲ್ಲ, ಯಾಕಂದರೆ ಅವ್ರಿಗಿಂತ ನೀವು ಅವ್ರನ್ನ ಡಾಮಿನೇಟ್ ಮಾಡಿರ್ತೀರ. ಖಂಡಿತ ಹೌದು, ಇದು ಎರಡನ್ನೂ ನಾನು ಒಪ್ಕೋತೀನಿ. ವಿನಯ್ ಅವರು ಮಾತಾಡೋದಕ್ಕೆ ಅಂತ ಬಂದಾಗ ಏನಾಗುತ್ತೆ, ನಾನು ಎಲ್ಲ ಜಾಗದಲ್ಲೂ ನಾನ್ಸೆನ್ಸಾಗಿ ಮಾತಾಡಲ್ಲ ಅನ್ನೋದು, ಜೋರಾಗಿ ಮಾತಾಡ್ತೀನಿ ಹೌದು, ಬಟ್ ನಾನ್ಸೆನ್ಸಾಗಿ ಮಾತಾಡಲ್ಲ ಅಂತ ಅನ್ನೋದು ವಿನಯ್ಗೂ ಗೊತ್ತಿದೆ, ಉಳಿದವ್ರಿಗೂ ಗೊತ್ತಿದೆ, ಸಂಗೀತ ಅವ್ರಿಗೂ ಗೊತ್ತಿದೆ. ಅವರು ತಪ್ಪು ವಿಚಾರಗಳನ್ನ ಬೇಕಂದ್ರೆ ತೊಗೊಂಡು ಆರ್ಗ್ಯೂ ಮಾಡಿಕೊಂಡು ನಾನೇ ರೈಟು ಅಂತ ಯಾವ ಲೆವೆಲ್ಗೆ ಬೇಕಾದರೂ ಇಳಿತಾರೆ. ನಾನು ಅದನ್ನು ಮಾಡಲ್ಲ. ಇನ್ನು ನನ್ನ ಹತ್ರ ಬಂದಾಗ ಟಾಪಿಕ್ ಕ್ಲಿಯರ್ ಆಗಿರುತ್ತೆ. ನಾನು ಬೇಡ ಅಂತಂದರೆ ಅದನ್ನ ಬೇಡ ಅಂತಲೇ ವಾದ ಮಾಡ್ತೀನಿ, ಬೇಕು ಅಂದರೆ ಬೇಕು ಅಂತಲೇ ವಾದ ಮಾಡ್ತೀನಿ. ಬಟ್ ಅವ್ರದ್ದು ಫ್ಲಕ್ಚುಯೇಟ್ ಆಗ್ತಿರುತ್ತೆ. ಆ ಭಯ ಅವ್ರಿಗೆ ಇರೋದ್ರಿಂದನೇ ಅವ್ರ ನನ್ನ ಹತ್ರ ಯಾವತ್ತೂ ಆರ್ಗ್ಯುಮೆಂಟಲ್ಲಿ ಗೆಲ್ಲಕ್ಕಾಗಲಿಲ್ಲ. ಹಂಗೇನಾದರೂ ಆಗಿತ್ತು ಅಂತ ಅಂದಿದ್ದಿದ್ರೆ, ಅವರು ಕರೆಕ್ಟಾಗಿದ್ದರು ಅಂತ ಅಂದಿದ್ದಿದ್ರೆ ನಾನ್ಸೆನ್ಸ್ ಆರ್ಗ್ಯುಮೆಂಟ್ಸ್ ಆಗ್ತಿರ್ಲಿಲ್ಲ. ಅವರಲ್ಲಿ ತುಂಬ ನಾನ್ಸೆನ್ಸ್ ಆರ್ಗ್ಯುಮೆಂಟ್ಸ್ ಆಗುತ್ತೆ. ಆ್ಯಂಡ್ ಈಗ ನಮ್ಮ ಮಾತಿಗೆ ಬೆಲೆ ಕೊಡಬೇಕು ಅಂತ ನಾವು ಹೇಗೆ ಅನ್ಕೋತೀವೋ ಅವ್ರಿಗೆ ಆ ರೀತಿ ಬೇರೆಯವ್ರಿಗೆ ಬೆಲೆ ಕೊಡೋದಕ್ಕೆ ಬರಲ್ಲ. ನಾನು ಅದೇ ಕಾರಣಕ್ಕೆ ರೆಸ್ಪೆಕ್ಟ್ ವಿಚಾರವಾಗಿ ಅಷ್ಟು ಮಾತಾಡಿದ್ದು. ಇಲ್ಲ ಅಂತಂದರೆ ನಾನು ಮಾತಾಡ್ತಿರ್ಲಿಲ್ಲ. ಈಗ ನೀವೇನೋ ಒಂದು ಮಾತಾಡ್ತೀರಾ, ನಿಮ್ಮ ಮಾತು ನಾವು ಕೇಳಿಸ್ಕೋಬೇಕು. ನಾವು ಮಾತಾಡ್ತಿದ್ದೀವಿ ಅಂತಂದಾಗ ಬೇಕು ಅಂತ ಕೇಳಿಸ್ಕೊಳ್ಳಲ್ಲ, ಬೇರೆ ಏನೋ ಒಂದು ಚಟುವಟಿಕೆನಲ್ಲಿ ಬ್ಯುಸಿ ಇರೋದು ಅಥವಾ ಬೇರೆ ಯಾವುದೋ ಟಾಪಿಕ್ ಮಾತಾಡೋದು, ಈ ಥರದ್ದು ಮಾಡಿದಾಗ ಹೇಳ್ತಿರೋನಿಗೆ ನಿನಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಅನಿಸಲ್ಲ, ಗೋ ಅವೇ ಅಂತಲೇ ಇರುತ್ತೆ. ಸೊ ದಟ್ಸ್ ವಾಟ್ ಹ್ಯಾಪನ್ಸ್. ಹೊರ ಜಗತ್ತಿನಲ್ಲಿ ನನ್ನನ್ನು ನೋಡೋ ದೃಷ್ಟಿ ಬದಲಾಗಿದೆ ಅಂತ ನೆನ್ನೆ ಸುದೀಪ್ ಸರ್ ಹತ್ರ ವೇದಿಕೆ ಮೇಲೆ ಹೇಳಿದ್ರಿ. ಸೊ ಈಗ ಸಂಗೀತ ಅವರು ಹೇಳ್ದಾಗೆ ಅವ್ರಿಗೆ ಒಂದು ಏನಾದರೂ ಹೇಳೋದಾದರೆ ತನಿಷಾ ಅವ್ರದ್ದು ಫ್ಲಾಪ್ ಸ್ಟೋರಿನ ಸಕ್ಸಸ್ ಸ್ಟೋರಿನ ಡೆಫಿನೆಟ್ಲಿ ಆಚೆ ಬಂದು ನೋಡಿದ್ರೆ ಸಂಗೀತ ಅವ್ರಿಗೇನೆ ಗೊತ್ತಾಗುತ್ತೆ. ಅವ್ರೇನು ಫ್ಲಾಪ್ ಸ್ಟೋರಿ ಅಂತ ಹೇಳಿದ್ರು, ಸಕ್ಸಸ್ಫುಲ್ ಸ್ಟೋರಿ ಯಾರ್ದಾಗಿದೆ ಅಂತ, ಫ್ಲಾಪ್ ಯಾರ್ದಾಗಿದೆ ಅಂತ ಕೂಡ ಗೊತ್ತಾಗುತ್ತೆ. ಟ್ರೋಫಿ ಹೌದು, ಗೇಮ್ ಅಂತ ಬಂದಾಗ ಟ್ರೋಫಿ ತುಂಬ ಇಂಪಾರ್ಟೆಂಟ್. ಬಟ್ ಈ ಜನರ ಹತ್ರ ಪ್ರೀತಿ ಗಳಿಸೋದಿದೆಯಲ್ಲ, ನೀನು ಆ ಥರ 10 ಟ್ರೋಫಿ ತೊಗೊಂಡ್ರೂ ಪ್ರೀತಿ ಸಿಗಲ್ಲ. ಆ ಪ್ರೀತಿ ನನಗೆ ಸಿಕ್ಕಿದೆ. ಸೊ ಮೈನ್ ಈಸ್ ದ ಮೋಸ್ಟ್ ಸಕ್ಸಸ್ಫುಲ್ ಸ್ಟೋರಿ ಇನ್ ಸೀಸನ್ 10 ಅಂತ ಮಾತ್ರ ಅಲ್ಲ, ಓವರಾಲ್ ಎಲ್ಲ ಸ್ಟೋರಿಯಲ್ಲಿ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು. ಎಷ್ಟು ನೋವಿತ್ತು ನಿಮಗೆ, ಅಂದರೆ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕಿಂತ ಮುಂಚೆ ನಿಮ್ಮ ಬಗ್ಗೆ ಇದ್ದ ಒಪಿನಿಯನ್ನು, ಅದ್ರ ಬಗ್ಗೆ ಎಲ್ಲ ಎಷ್ಟು, ಅಂದರೆ ನೀವು ಬೋಲ್ಡಾಗಿ ಆ್ಯಕ್ಟ್ ಮಾಡಿದ ತಕ್ಷಣ ಮತ್ತು ದಂಡುಪಾಳ್ಯದಲ್ಲಿ ನೀವು ಸಾಕಷ್ಟು ಹೇಳ್ಕೊಂಡಿದ್ದೀರ, ನನಗೆ ಇಷ್ಟ, ನಾನು ಆ್ಯಕ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಆಗ ಜನರ ಮೈಂಡ್ ಸೆಟ್ಟೇ ಚೇಂಜ್ ಇತ್ತು. ಆದರೆ ಈಗ ಕಂಪ್ಲೀಟ್ಲಿ ಬದಲಾಗಿದೆ. ನಾವೇನು ಅಂದ್ಕೊಂಡ್ವೋ ಹಾಗಲ್ಲ. ತನಿಷಾ ಒಳಗಡೆ ಹೊರಗಡೆ ಎರಡೂ ಸೇಮ್ ಅಂತ. ಅಂದರೆ ಅಲ್ಲಿ ಇಂಟರ್ವ್ಯೂಸ್ ಅಂತ ಬಂದಾಗ ಏನಾಗುತ್ತೆ, ನೀವು ಕೇಳೋ ಪ್ರಶ್ನೆಗೆ ಅಷ್ಟೇ ನಾವು ಉತ್ತರ ಕೊಟ್ಟಿರ್ತೀವಿ. ನಮ್ಮ ಕಡೆಯಿಂದ ಏನು ಒಪಿನಿಯನ್ ಅಂತ ಇರುತ್ತೆ ಅದನ್ನು ಎಲ್ಲ ಜಾಗದಲ್ಲೂ ಹೇಳೋದಕ್ಕೆ ಹೋಗಿರಲ್ಲ. ಇನ್ನೊಂದು ಬೋಲ್ಡ್ ಅನ್ನೋ ಪದದ ಮಾತ್ರ ಅರ್ಥ ಗೊತ್ತಿರುತ್ತೆ. ಬೇರೆ ಉಳ್ದಂಥ ಎಷ್ಟು ವಿಷಯಗಳಿದೆ ತನಿಷಾ ಒಳಗಡೆ ಅನ್ನೋದನ್ನು ಬಿಗ್ ಬಾಸ್ ಮನೆ ಒಳಗಡೆ ನೋಡಿದ್ದಾರೆ. ಸೊ ಪ್ರಾಬಬ್ಲಿ ಒಂದು ವ್ಯಕ್ತಿನ ಪೂರ್ತಿಯಾಗಿ ನೋಡಿದಾಗ ಅಷ್ಟೇ ಅವ್ರಿಗೆ ಆ ವ್ಯಕ್ತಿ ಹೇಗೆ ಅನ್ನೋದು ಗೊತ್ತಾಗುತ್ತೆ. ಅದು ಎಲ್ಲ ಜನರಿಗೂ ತಲುಪಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಎಮೋಷ್ನಲ್ ಆಗಿದ್ದಾಗ ಎಮೋಷ್ನಲ್ ಆಗ್ತೀನಿ, ಹೌದು. ಫ್ರೆಂಡ್ಶಿಪ್ ಅಂತ ಅಂದಾಗ ಅದಕ್ಕೆ ಬೆಲೆ ಕೊಡ್ತೀನಿ, ಹೌದು. ಆಟ ಅಂತ ಬಂದಾಗ ಬಿಟ್ಕೊಡಲ್ಲ, ಹೌದು. ಯಾರಾದರೂ ನನ್ನನ್ನು ತುಳಿತಾ ಇದ್ದಾರೆ ಅಥವಾ ತುಳಿಯೋ ಪ್ರಯತ್ನಕ್ಕೆ ಬರ್ತಾ ಇದ್ದಾರೆ ಅಂತಂದ್ರೂ ನಾನು ಅದನ್ನು ನೆರಳೂ ಸೋಗಿಸ್ಕೊಂಡಿರಲ್ಲ. ನಾನು ಏನು ಮಾಡಬೇಕು ಅದನ್ನು ಮಾಡಿರ್ತೀನಿ. ಬೇರೆಯವ್ರನ್ನ ನಾನು ಕೆಳಗೆ ಹಾಕೋ ಪ್ರಯತ್ನ ಮಾಡಿಲ್ಲ. ನನ್ನ ಸ್ಟ್ಯಾಂಡನ್ನು ನಾನು ತೊಗೊಳಕ್ಕೆ ಟ್ರೈ ಮಾಡಿರ್ತೀನಿ, ಅಥವಾ ನಾನು ಹೇಗೆ ನಿಂತ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ತುಂಬ ಯೋಚನೆ ಮಾಡಿರ್ತೀನಿ. ಐ ವುಡ್ ಹ್ಯಾವ್ ವರ್ಕ್ ಟುವರ್ಡ್ಸ್ ದ್ಯಾಟ್. ಅಷ್ಟೇ ಬಿಟ್ಟರೆ ನಾನೇನು ಅನ್ನೋದನ್ನು ಪೂರ್ತಿಯಾಗಿ ತೋರಿಸೋದಕ್ಕೆ ಬಿಗ್ ಬಾಸ್ ನನಗೆ ಹೆಲ್ಪ್ ಮಾಡಿದ್ರು ಅಂತ ಅನಿಸುತ್ತೆ. ನಾನು ಮಾತಾಡಬೇಕಾದ್ರೆ ಹೌದು ಬೋಲ್ಡ್, ಇವಾಗ ಯಾಕೆ ಬೋಲ್ಡ್ ಹೌದು ಅಂತ ಅನಿಸ್ಲಿಲ್ಲ. ಹೌದು ಬೋಲ್ಡ್ ಹೌದು, ಅಲ್ಲೂ ಹೌದು ಇಲ್ಲೂ ಹೌದು. ಬಟ್ ಉಳಿದ ವಿಚಾರಗಳು ತಿಳ್ಕೊಂಡಾಗ ಅಷ್ಟೇ ಯಾಕೆ ಇಷ್ಟು ಬೋಲ್ಡು ಅನ್ನೋದು ಗೊತ್ತಾಗುತ್ತೆ. ಸೊ ಐ ಥಿಂಕ್ ಐ ಹ್ಯಾವ್ ರೀಚ್ ದೇರ್.